ಪಕ್ಷದಿಂದ ಉಚ್ಚಾಟನೆ ಮಾಡೋದಾದ್ರೆ ಮಾಡ್ಲಿ, ನಾನಾಗೆ ರಾಜೀನಾಮೆ ಕೊಡೋದಿಲ್ಲ. ಯಾರೋ ಬಂದು ಹೆದರಿಸಿದರು ಎಂದು ರಾಜೀನಾಮೆ ಕೊಡುವ ಜಾಯಮಾನ ನನ್ನದಲ್ಲ. ಈಗಾಗಲೇ ಕಾಂಗ್ರೆಸ್ನಿಂದ ಹೊರಬಂದಿದ್ದೇನೆ. ವಿಧಾನಸಭಾ ಚುನಾವಣೆಯಲ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ. ಹೀಗಂತ ಹೇಳಿದ್ದು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಫ್ಯೂಚರ್ ಇಲ್ಲ, ಉಚ್ಚಾಟನೆ ಮಾಡಿದರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನಾಗೆ ರಾಜೀನಾಮೆ ಕೊಡೋಲ್ಲ, ಬೇಕಾದರೆ ಉಚ್ಚಾಟನೆ ಮಾಡಲಿ. ವಿಧಾನಸಭಾ ಚುನಾವಣೆಯಲ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಹೇಳಿದ ಜಿಬಿ ವಿನಯ್ ಕುಮಾರ್. ಕಾಂಗ್ರೆಸ್ನಲ್ಲಿ ಫ್ಯೂಚರ್ ಇಲ್ಲ, ನಾನು ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಇಲ್ಲ, ಕಾಂಗ್ರೆಸ್ನಲ್ಲಿ ಪಾಲಿಟಿಕ್ಸ್ ಮಾಡಲು ಇಂಟ್ರೆಸ್ಟ್ ಇಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ದೆ. ಟಿಕೆಟ್ ಸಿಗದೇ ಇದ್ದಾಗ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೆ. ಆಗಲೂ ಉಚ್ಚಾಟನೆ ಮಾಡುತ್ತೇವೆ ಎಂದು ಹೇಳಿದ್ದರು, ಆದರೆ ಮಾಡಿಲ್ಲ. ಈಗ ಮತ್ತೆ ಹೇಳಿದ್ದಾರೆ ಎಂದು ಸ್ವಾಭಿಮಾನಿ ಬಳಗದ ವಿನಯ್ ಕುಮಾರ್ ಹೇಳಿದ್ದಾರೆ. ನಾನಾಗೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿಲ್ಲ. ಯಾರೋ ಹೆದರಿಸಿದರು ಎನ್ನುವ ಕಾರಣಕ್ಕೆ ರಾಜೀನಾಮೆ ಕೊಡುವ ಜಾಯಮಾನ ನನ್ನದಲ್ಲ. ಉಚ್ಚಾಟನೆ ಮಾಡುವುದಾದರೆ ಮಾಡಲಿ ಎಂದರು. ನಾನು ದಾವಣಗೆರೆಗೆ ಬಂದು 1 ವರ್ಷವಾಗಿದ್ದು ನಾನು ಅತಿಥಿ ಎಂದು ಹೇಳಿದ್ದಾರೆ. ನಾನು ಅತಿಥಿ ಅಲ್ಲ, ಇಲ್ಲೇ ಇದ್ದೇನೆ, ಇಲ್ಲೇ ಇರುತ್ತೇನೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಸ್ಪರ್ಧೆ ಮಾಡುತ್ತೇನೆ ಎಂದರು. ನಾನಾಗೆ ರಾಜೀನಾಮೆ ಉಚ್ಚಾಟನೆ ಮಾಡಲಿ, ನಾನಾಗೆ ರಾಜೀನಾಮೆ ಕೊಡಲ್ಲ. ಅದು ಇವರು ಇಂಡಿಪೆಂಡೆಂಟ್ ನಿಂತಿದ್ದ ಅರ್ಥ ಏನು? ಕಾಂಗ್ರೆಸ್ಸಿಂದ ಹೊರಗೆ ಬಂದಿದ್ದೀವಿ ಅಂತಂದು ಅರ್ಥ ಅದು ಇಲ್ಲ. ನಮ್ಮದು ಸ್ವಾಭಿಮಾನ ಸರ್, ಅದು ನಾವು ಸ್ವಾಭಿಮಾನ. ಈಗ ಅವ್ರು ಯಾರೋ ಬಂದು ಎದುರಿಸಿದ್ರು ಉಚ್ಚಾಟನೆ ಮಾಡ್ತೀವಿ ಅಂತ ನಾವು ರಾಜೀನಾಮೆ ಕೊಡೋಕೆ ಹೋಗಲ್ಲ. ಅವ್ರು ತೆಗೆದಾಕ್ತಾರೆ ಅಂತಂದರೆ ತೆಗೆದಾಕ್ಲಿ, ಅವ್ರು ಇಷ್ಟ ಅದು. ಸೊ ನಾನು ಅವ್ರು ಹೆದರಿ ಹೋಗಿ ರಾಜೀನಾಮೆ ಕೊಡೋದು ಹಂಗೇನಿಲ್ಲ. ಇಲ್ಲಿ ನಮ್ಗೆ ಬೇಕಾಗಿಲ್ಲ ಅದು. ಇವಾಗ ಅವರು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಒಂದು ಕುಟುಂಬದ ಪರವಾಗಿ. ಮೊನ್ನೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಒಂದು ಕುಟುಂಬದ ಪರವಾಗಿ. ಆ ಕುಟುಂಬ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಹೇಳಿಕೆ ಕೊಟ್ಟರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತಂದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅವರು ಒಂದು 4-5 ಜನ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಒಂದು ಕುಟುಂಬದ ಪರವಾಗಿ. ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಶೋಷಿತರ ಪರವಾಗಿ. ಇಲ್ಲ ಬೇಡ, ಇನ್ನು ನಾವೇ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ಅದು ನಮಗೆ ಅದು ಯೂಸೇ ಮಾಡ್ತಿಲ್ಲ ಅಂತಂದಮೇಲೆ ಅದು ಯೂಸ್ಲೆಸ್ ಅಂತಂದ್ಬಿಟ್ಟು, ಐ ಮೀನ್ ನಾಟ್ ಅಟ್ ಆಲ್ ಬಾದರ್ಡ್ ಅಬೌಟ್ ಇಟ್, ಕನ್ಸರ್ನ್ಡ್ ಅಬೌಟ್ ಇಟ್ ಅಂತಂದು. ಈಗ ನಾವು ಕಾಂಗ್ರೆಸ್ಸಲ್ಲಿ ಒಂದು ಪೋಸ್ಟ್ ಕೊಡಿ ಅಂತಂದು ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಕಾಂಗ್ರೆಸ್ಸಲ್ಲಿ ನಮಗೆ ಸ್ಥಾನಮಾನ ಕೊಡಿ ಅಂತಂದೇನು ಅಪ್ರೋಚ್ ಮಾಡಿಲ್ಲ. ಅದೇ ಹೇಳ್ತಾ ಇರೋದು, ಈಗಿನ ರಾಜಕಾರಣ ಏನಾಗಿದೆ, ಸ್ಥಾನಮಾನ ಕೇಂದ್ರಿತ ರಾಜಕಾರಣ. ಇವಾಗಿಂದು ಒಂದು ಸ್ಥಾನಮಾನ ಇದ್ದರೆ ಮಾತ್ರ ರಾಜಕಾರಣ ಮಾಡಬೇಕು ಹೀಗೆ. ಸೊ ನಮ್ಮ ರಾಜಕಾರಣ ಏನಪ್ಪ ಅಂತಂದ್ರೆ ನೇರವಾಗಿ ಜನಗಳ ಹತ್ರ ಹೋಗಿ, ಜನಗಳ ಹತ್ರ ವಿಚಾರ ಮಂಡಿಸಿ, ಅದಕ್ಕೆ ಸ್ಥಾನಮಾನನೇ ಬೇಕಂತಂದೇನಿಲ್ಲ. ಇಲ್ಲಿ ಬಂದು ಮಾತಾಡೋರೆಲ್ಲ ಏನಂದರೆ ಒಂದು ಸ್ಥಾನಮಾನ ಸಿಕ್ಕಿರ್ತದೆ, ಆ ಸ್ಥಾನಮಾನಕ್ಕೆ ವೈಯಕ್ತಿಕವಾಗಿ ಅವರ ವ್ಯಾಲ್ಯೂಸ್ನು ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ಅವರ ಒಂದು ಸ್ವಾಭಿಮಾನ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ಯಾರಿಗೂ ಭಯ ಇಲ್ದಂಗೆ ಸ್ವಾಭಿಮಾನಿಯಾಗಿ ರಾಜಕಾರಣ ಮಾಡ್ತಾ ಇದ್ರು. ಕಾಂಗ್ರೆಸ್ನ ಕೆಲವರು ಒಂದು ಕುಟುಂಬದ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅಲ್ಲದೆ ಅವರ ಬಗ್ಗೆ ಮಾತನಾಡಿದರೆ ಪರಿಣಾಮ ನೆಟ್ಟಗೆ ಇರಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ನಾನು ಮಾತನಾಡಿದ್ದು ಅಹಿಂದ ವರ್ಗದ ಧ್ವನಿಯಾಗಿ ಅಷ್ಟೇ ಎಂದರು. ದಾವಣಗೆರೆಯಲ್ಲಿ ಒಂದು ಕ್ಷೇತ್ರದಿಂದ ಎಂಎಲ್ಎಗೆ ಸ್ಪರ್ಧೆ ಮಾಡ್ತೀನಿ ಎಂದು ಹೇಳಿದ್ದರಿಂದ ಕೆಲವರಿಗೆ ಭಯ ಹುಟ್ಟಿದೆ ಎಂದ ಅವರು, ನಾನು ರಾಜಕೀಯ ಪ್ರಜ್ಞೆ ಬೆಳೆಸುವ ಕೆಲಸ ಮಾಡುತ್ತಿದ್ದೇನೆ. ಅಭಿವೃದ್ಧಿ ರಾಜಕಾರಣ, ಶಿಕ್ಷಣ ಮೂಡಿಸುವ ರಾಜಕಾರಣ ನನ್ನದು ಎಂದರು. ಒಂದು ಕುಟುಂಬಕ್ಕೆ ಅಂಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಏನು ಅನಿಸುತ್ತೆ ಅಂತಂದ್ರೆ, ನಾವು ಜಾಗೃತಿ ಮೂಡಿಸಿದಾಗ ಅದು ಎತ್ತಿ ಕಟ್ತಿದ್ದೀವಿ ಅಂತ ಅನಿಸುತ್ತೆ. ಹಂಗಲ್ಲ ಅದು. ಇದು ನಮ್ಮ ವೋಕಲಾಗಿ ಮಾತಾಡ್ತಾ ಇದ್ದೀವಿ ಜಾಗೃತಿ ಬಗ್ಗೆ. ಸೊ ಅದು ಅವ್ರಿಗೆ ಹಂಗೆ ಅನಿಸೋಂಥದ್ದು. ಬಟ್ ನನ್ನ ಪರ್ಸ್ಪೆಕ್ಟಿವ್, ನನ್ನ ದೃಷ್ಟಿಕೋನ ಏನಪ್ಪ ಅಂತಂದ್ರೆ, ನಾವು ಜಾಗೃತಿ ಮೂಡಿಸ್ತಾ ಇರೋಂಥದ್ದು. ನಿಮಗೆ ಅನ್ಯಾಯ ಆಗ್ತಾಯಿದೆ, ನಮ್ಮನ್ನು ಬಳಸ್ಕೊತಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಬಳಸ್ಕೊಂಡ ಮೇಲೆ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಇವರು ಅನ್ನೋದನ್ನು ನಾನು ಹೇಳ್ತಾ ಇರೋವಂಥದ್ದು. ಇಲ್ಲಿ ಯಾವುದೇ ಜಾತಿ ಬರೋದಿಲ್ಲ ಇಲ್ಲಿ. ಅಲ್ಲ, ಒಲವು ಜಾಸ್ತಿ ಇರೋದು ಎಲ್ಲ ಕಡೆನೂ ಒಲವಿದೆ. ನಾವು ಈಗ ಒಂದು MP ಎಲೆಕ್ಷನ್ ಮಾಡಿದ ಮೇಲೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಬೋದು. ನೆಕ್ಸ್ಟ್ ಎಲ್ಲಿ ಗೆಲ್ಬೋದು, ಎಲ್ಲಿ, ಯಾಕಂದರೆ ಎಲೆಕ್ಷನ್ ಮಾಡಿದ್ರೆ ಗೆಲ್ಲೋದಕ್ಕೆ, ಇನ್ನೊಬ್ಬರನ್ನ ಸೋಲ್ಸೋದಕ್ಕಲ್ಲ, ಪ್ರತಿಷ್ಠೆಗಲ್ಲ. ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ದೀವಿ. ಈಗ ನಮ್ಮದು ಕಕರವಳ್ಳ ಹುಟ್ಟೂರು, ಅದು ದಾವಣಗೆರೆ ಉತ್ತರಕ್ಕೆ ಬರ್ತದೆ. ನನ್ನ ಮನೆ ಇರೋದು ಕೂಡ ಇಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಬರ್ತದೆ. ಹಂಗಾಗಿ ಸಹಜವಾಗಿ ಅಲ್ಲಿ ಸ್ವಲ್ಪ ಒಲವು ಜಾಸ್ತಿ ಅಂತಂದು ಹೇಳ್ತಾ ಇರೋದು ಅಷ್ಟೇ. ಅಪೇಕ್ಷೆ ಇರೋದು MLA ಹೋಗಲೇಬೇಕು ಅನ್ನೋದು, ಯಾವ ಕ್ಷೇತ್ರನೂ. ವೈಯಕ್ತಿಕವಾಗಿ MLA ಎಲೆಕ್ಷನ್ನು ಕೂಡ ಇಂಡಿಪೆಂಡೆಂಟಾಗಿ ಮಾಡಬೇಕನ್ನೋದು ನನ್ನ ಆಸೆ. ಯಾಕಂದರೆ MLA ಎಲೆಕ್ಷನ್ನು ಇಂಡಿಪೆಂಡೆಂಟಾಗಿ ಗೆದ್ದಿರೋ ನಿದರ್ಶನಗಳು 100 ಇದಾವೆ. MP ಎಲೆಕ್ಷನ್ ಕಷ್ಟ, ಬಟ್ MLA ಎಲೆಕ್ಷನ್ ಏನು ಕಷ್ಟ ಅಲ್ಲ. ಸೊ ಒಂದು ಕ್ಷೇತ್ರ, ಮುಂದಿನ ದಿನ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಅಲ್ಲಿ ಖಂಡಿತವಾಗಿ ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ
ಕಾಂಗ್ರೆಸ್ನಿಂದ ಉಚ್ಚಾಟಿಸಿದರೂ ತಲೆ ಕೆಡಿಸಿಕೊಳ್ಳಲ್ಲ ಎಂದಿರುವ ವಿನಯ್ ಕುಮಾರ್ ಇದೀಗ ವಿಧಾನಸಭಾ ಚುನಾವಣೆಗೆ ಕ್ಷೇತ್ರ ಹುಡುಕಲು ಆರಂಭಿಸಿದ್ದು, ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ, ಯಾರಿಗೆ ಮಗ್ಗಲ ಮುಳ್ಳಾಗುತ್ತಾರೆ ಎಂಬುದು ಕುತೂಹಲ ಮೂಡುವಂತೆ ಮಾಡಿರೋದಂತೂ ಸತ್ಯ.